ವ್ಯವಸ್ಥೆ ಅಂದ್ರೆಗಿನ ಇವತ್ತು ಸಂಪನ್ಮೂಲಗಳು ವಿಚಾರ ತೊಗೊಂಡಂಥ ಟೈಮಲ್ಲಿ ನಮ್ಮ ರಾಜ್ಯ ಭಾಳಷ್ಟು ಮಹಾರಾಷ್ಟ್ರ ಆದ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಅಂಥ ದೇಶ ಇವತ್ತು ಅಂಥ ರಾಜ್ಯ ಏನಾಗ್ತಾ ಇದೆ ಅಂದರೆ ಭಿಕ್ಷುಕರ ರಾಜ್ಯ ಆಗ್ತಾಯಿದೆ, ಭಿಕ್ಷುಕರ ರಾಜ್ಯ ಆಗ್ತಾಯಿದೆ. ಆ ಭಿಕ್ಷುಕರ ರಾಜ್ಯ ಯಾಕೋಸ್ಕರ ಆಗ್ತಾಯಿದೆ ಅಂದ್ರೆಗಿನ ಇವ್ರು ಕರೆಕ್ಟ್ ಆದಂಥ ಪ್ರಾಪರ್ ಪ್ಲಾನ್ ಇಲ್ಲ. ಇವತ್ತು ಯಾವುದೇ ವಿಚಾರಗಳನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ಉದಾಹರಣೆ ಕೊಡ್ತೀನಿ. ಇವತ್ತು ನಮ್ಮ STP TSP ಗ್ರಾಂಟ್ ಯಾರಿಗೆ ಸಿಗಬೇಕು? ಹಿಂದುಳಿದಂಥ ಜಾತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಾಲ್ಮೀಕಿ ಜನಾಂಗದವರಿಗೆ ಇವತ್ತು STP TSP ಗ್ರಾಂಟ್ಗಳು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನ ಕೊಡಲಿ ಅಂದರೆ ಜನರಿಗೋಸ್ಕರವಾಗಿ ಆಯ್ಕೆ ಇರುವಂಥ ಸರ್ಕಾರಗಳು ಏನೇ ಆಗಿದ್ದರೂ ಕೂಡ ಆವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಟ್ಕೋಬೇಕಾಗಿದೆ. ಇವತ್ತು ಆ ಬಜೆಟನ್ನು ಹಣದಾನ ಹಿಡ್ಕೊಳ್ಳಾದಂತೆ ನಮ್ಮ ಹಣ ಇವಾಗ ಸುಮಾರು 25,000 ಕೋಟಿ ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು. ಪುನಃ 15,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ? ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ? ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಹೆಂಗೆ ಹಾಕ್ಕೊಡ್ಬೇಕಾಗುತ್ತೆ? ಭೂ ಒಡೆತನ ಯೋಜನೆಯಲ್ಲಿ ಜಮೀನು ಹೆಂಗನ್ನು ಕೊಡಿಸ್ಬೇಕಾಗುತ್ತೆ. ಮಕ್ಕಳಿಗೆ ಏನಾನ ಆಗಲಿ ಇದೆಲ್ಲ ಬಿಟ್ಬಿಟ್ರೆ ಸ್ಕಾಲರ್ಶಿಪ್ ಯಾವ ರೀತಿಯಲ್ಲಿ ಕೊಡಬೇಕಾಗುತ್ತೆ? ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಏನು ಕೊಡಬೇಕಾಗುತ್ತೆ? ಮಕ್ಕಳಿಗೆ ಏನೊಂದು ಕೊಡಬೇಕಲ್ಲ. ನಮ್ಮ ಮಕ್ಕಳು ಇವತ್ತು ನಮಗೆ ಓದಿಸ್ಲಿಕ್ಕಾಗಲ್ಲ, ಅವ್ರಿಗೆ ಮೇಂಟೈನ್ ಮಾಡೋಕ್ಕಂದ್ರೆ ಊಟ ಕೊಡೋಕೆ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ. ಕೂಲಿ ಇದ್ದರೆ ಕೊಡಬೇಕಾಗುತ್ತೆ. ಅದೆಲ್ಲ ಬಡತನ ಇಲ್ಲ ಅಂತ ಜನರು. ಆ ಮಕ್ಕಳು ಇವತ್ತು ಶಾಲೆಗೆ ಹೋದಂಥ ಟೈಮಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ ಅಂದರೆ ಇಲ್ಲಿ ಮನೆಯಲ್ಲಿ ಕೊಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಮಧ್ಯದಲ್ಲಿ ಶಾಲೆಗಳು ಬಿಟ್ಬಿಡ್ತಾರೆ. ಹಂಗಾಗಿ ನಮ್ಮ ಹೋರಾಟ ಏನಿದೆ ಅಂದ್ರಿಗಿನ ಈ ನಮ್ಮ ಹಕ್ಕೇನಿದೆನೋ, ನಮ್ಮ ಪಾಲೇನಿದೆ ಅದು ನಮಗೆ ಸಿಗಬೇಕು ಅನ್ನೋಂಥ ಕಾರಣದಿಂದ ಹೋರಾಟವನ್ನು ಕೂಡ ಮಾಡ್ತಾಯಿದ್ವಿ. ಖಂಡಿತವಾಗಿ ನಮ್ಮ ಹೋರಾಟ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ. ನಾವು ಹಿಂದುಳಿದಂಥ ಜಾತಿಗಳ ಪರವಾಗಿ ನಿಲ್ಲುತ್ತೀವಿ. ಏನು ಕಮಿಟ್ಮೆಂಟ್ ಇದನ್ನು ಆ ಕಮಿಟ್ಮೆಂಟನ್ನು ಪೂರೈಸಿದಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದು ಈ ಸರ್ಕಾರ ಏನೋ ಗೊತ್ತಿಲ್ಲ ಅಲ್ಲಿ ಕೈ ಬಿಟ್ಟಿದೆ. ಈ ಕೈ ಬಿಡೋಕ್ಕೆ ನಾವು ಬಿಡಲ್ಲ. ಇದು ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ಮಾಡ್ತೀವಿ. ಹಂಗಾಗಿ ಇವತ್ತು ರಾಜಕೀಯವಾಗಿ ಇವತ್ತು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅವ್ರ ಸ್ವಾರ್ಥ, ಇವತ್ತೆಲ್ಲ ಒಂದು ಕಡೆ ರಾಜಕಾರಣದಲ್ಲಿ ನೋಡ್ತೀವಿ ಒಂದು ಶ್ರೀಪೂರ್ಣವಾದಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಇವತ್ತು ನಾವು ಅನೇಕ ರಾಜಕಾರಣಿಗಳು ನೋಡಿದ್ವಿ. ವೀರೇಂದ್ರ ಪಾಟೀಲ್ ಅವರು ನೋಡಿದ್ವಿ, ವೀರೇಂದ್ರ ಪಾಟೀಲ್ ಅವರು ನಡೆದಂಥ ದೇವರಾಜ ಅರಸು ಅವರು ನೋಡಿದ್ವಿ. ಯಾವ ರೀತಿಯಲ್ಲಿ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಇಳಿಸಿದ್ರು ಅನ್ನೋಂಥದ್ದು ಕೂಡ ನೋಡಿದ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ಘಟಾನುಘಟಿಗಳನ್ನು ನಾಯಕರು ನೋಡಿದಂಥ ಟೈಮಲ್ಲಿ ಅವರಲ್ಲಿ ಕೂಡ ಏನೋ ಡೆವಲಪ್ಮೆಂಟ್ ಆದರೆ ಕೂಡ ಆಗ್ಬೋದೇನೋ. ಏನು ಇವತ್ತು ಯಾವ ರೀತಿಯಲ್ಲಿ ಇವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಆಯಿತು, ಯಾವ ರೀತಿಯಲ್ಲಿ ಶಿಂದೆ ಫಿನಾಮಿನ ಪ್ರಾರಂಭ ಆಯಿತು, ಆ ಶಿಂದೆ ಫಿನಾಮಿನ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೋದಲ್ಲ, ನಮಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ನಮಗೆ ಸಂಬಂಧದಲ್ಲಿರೋಂಥ ವಿಚಾರ. 5 ವರ್ಷಗಳ ಕಾಲ ಆಯ್ಕೆ ಮಾಡ್ಕೊಂಡು ನಿಮ್ಮ ಸರ್ಕಾರ ಇರುತ್ತೇನೋ ಹೋಗುತ್ತೇನೋ, ಇನ್ನೊಂದು ಶಿಂದೆ ಫಿನಾಮಿನ ಆಗುತ್ತೇನೋ ಇಲ್ಲ, ನಮಗೇನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಹಕ್ಕು, ನಮ್ಮ ಹಣ, ನಮ್ಮ ದುಡಿಮೆ, ನಮಗೆ ಬೇಕಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೇನು ಹಕ್ಕನ್ನು ಕೊಟ್ಟಿದ್ರು ಆ ಹಕ್ಕು ನಮಗೆ ಬೇಕು ಅನ್ನೋಂಥ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಈ ಎಲ್ಲ ಹಕ್ಕು ₹1ದಿಂದ ₹10 ತನಕ ಕೂಡ ಮುಂದಿನ ಬಜೆಟಲ್ಲಿ ಕೂಡ ₹1 ಕೂಡ ಬಳಕೆ ಮಾಡಿಕೊಳ್ಳಾರ್ದಂತೆ ನಮ್ಮ ಹಣ ಏನಿದೆಯೋ ಅದು ನಮಗೆ ಕೊಡಬೇಕನ್ನೋಂಥ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀವಿ.